ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಿರೋಂಥದ್ದು V12 ಮತ್ತು W12. ಬೇಸಿಕಲಿ ಬಂದ್ಬಿಟ್ಟು ವಿ ಇಂಜಿನ್ ಮತ್ತು ಡಬ್ಲ್ಯೂ ಇಂಜಿನ್ ಅಂತ. ಏನು ವಿ ಇಂಜಿನ್ ಅಂದರೆ ಡಬ್ಲ್ಯೂ ಇಂಜಿನ್ ಅಂದರೆ W12 ಡಿಫ್ರೆನ್ಸ್ ಬಂದ್ಬಿಟ್ಟು V12 ಮತ್ತು ಇಂಜಿನ್ದು ಪಿಸ್ಟನ್ ಪ್ಲೇಸ್ಮೆಂಟ್ ಇರೋದಲ್ಲ, ಅದ್ರ ಡಿಫ್ರೆನ್ಸ್ ಬರುತ್ತೆ. ಇವಾಗ ನಿಮಗೆ ಆಲ್ಮೋಸ್ಟ್ V12 V8 ಇಂಜಿನ್ ಅಂದರೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ಲ್ಯಾಂಬರ್ಗಿನಿ ಹೈ ಪರ್ಫಾರ್ಮೆನ್ಸ್ ಕಾರಲ್ಲೆಲ್ಲ V12 ಇಂಜಿನು ಅಥವಾ V8 ಆ ಥರ ಇಂಜಿನ್ಗಳನ್ನ ಯೂಸ್ ಮಾಡಿರ್ತಾರೆ. W12 ಇಂಜಿನ್ ಯಾವುದ್ರಲ್ಲಿ ಯೂಸ್ ಮಾಡಿರ್ತಾರೆ ಅಂದರೆ ಲಕ್ಸುರಿ ಮತ್ತು ಹೈ ಪರ್ಫಾರ್ಮೆನ್ಸ್ ಕಾರಲ್ಲಿ ಯೂಸ್ ಮಾಡಿರ್ತಾರೆ. ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೊಡಬೇಕು ಅಂದರೆ ಲ್ಯಾಂಬೋ ಅದರಲ್ಲೆಲ್ಲ ನಿಮಗೆ V12 ಸಿಗುತ್ತೆ. ಲ್ಯಾಂಬೋ, ಫೆರಾರಿ ಎಲ್ಲ V12 ಆ ಥರ ಸಿಗುತ್ತೆ. ಬಟ್ ನಿಮಗೆ ಆಡಿ, ಬೆಂಟ್ಲೆ ಮತ್ತು ಬುಗಾಟಿ ಶಿರಾನು, ವೆರಾನ್ ಅದರಲ್ಲೆಲ್ಲ W12 ಸಿಗುತ್ತೆ. W12 ಮತ್ತು W16 ಇಂಜಿನ್ ಸಿಗುತ್ತೆ. ಏನು ಡಿಫ್ರೆನ್ಸು ಇದೆರಡರ ಮಧ್ಯೆ ಅಂದರೆ ಇಂಜಿನ್ ಪ್ಲೇಸ್ಮೆಂಟು. ಇವಾಗ ನೀವು V12 ನೋಡಿದ್ರೆ ನಿಮಗೆ ಯಾವ ರೀತಿ ಸಿಗುತ್ತೆ ಅಂದರೆ V12 ಇಂಜಿನಲ್ಲಿ ಈ ಥರ ಸಿಗುತ್ತೆ. 6 ಚೇಂಬರ್ಸ್ ಬಂದುಬಿಟ್ಟು ಹಿಂಗೆ 6 ಬ್ಲ್ಯಾಂಕ್ಸ್ ಇರುತ್ತೆ, ಮತ್ತು ಈಗ ಈ ಕಡೆ 6 ಬ್ಲ್ಯಾಂಕ್ಸ್ ಇರುತ್ತೆ. ಮತ್ತು W12 ಹೇಗಿರುತ್ತೆ ಅಂದರೆ ಎರಡು ವಿ, ಬೇಸಿಕಲಿ W12 ಅನ್ನೋಕ್ಕಿಂತ ಡಬಲ್ ವಿ ಅಂತ ಹೇಳ್ಬೋದು. ಯಾಕಂದರೆ ವಿ ಪ್ಲಸ್ ವಿ ಅದು W ಟೈಪಲ್ಲಿ ನಾವು ಪ್ಲೇಸ್ಮೆಂಟ್ ಆಗಿರುತ್ತೆ. ಇಂಜಿನ್ದು ಪಿಸ್ಟನ್ ಪ್ಲೇಸ್ಮೆಂಟ್ ಆ ರೀತಿ ಇರುತ್ತೆ. ಹೇಗೆ ಅಂದರೆ ಇವಾಗ ಫಾರ್ ಇಮ್ಯಾಜಿನ್ ನೀವು V12 ತಗೊಂಡ್ರೆ 6 ಪಿಸ್ಟೋನ್ ಈ ಕಡೆ, 6 ಪಿಸ್ಟೋನ್ ಈ ಕಡೆ ಬಂದು ಟೋಟಲ್ ಬ್ಲ್ಯಾಂಕ್ಸಲ್ಲಿ 6 ಬ್ಲ್ಯಾಂಕ್ಸ್ ಇರುತ್ತೆ. ಬಟ್ W12 ಏನಾಗುತ್ತೆ ಅಂದರೆ ಈ ಕಡೆ 3, ಇಲ್ಲಿ 3, ಆಮೇಲೆ ಇಲ್ಲಿ 3 ಮತ್ತು ಇಲ್ಲಿ 3, ಟೋಟಲ್ ಬಂದುಬಿಟ್ಟು 12 ಬ್ಲ್ಯಾಂಕ್ಸು. ಬಟ್ ಸಿಂಗಲ್ ಕ್ರ್ಯಾಂಪ್ ಶಾಫ್ಟು. ಇದರಲ್ಲಿ V12 ಆಗಿರ್ಬೋದು ಮತ್ತು ಇದರಲ್ಲಿ ಆಗಿರ್ಬೋದು, W12 ಆಗಿರ್ಬೋದು, ಸಿಂಗಲ್ ಕ್ರ್ಯಾಂಪ್ ಶಾಫ್ಟ್ ಯೂಸ್ ಮಾಡ್ತಾರೆ. ಬಟ್ ಇಂಜಿನ್ನಲ್ಲಿ ಪಿಸ್ಟನ್ ಪ್ಲೇಸ್ಮೆಂಟ್ ಬಂದುಬಿಟ್ಟು ಇಲ್ಲಿ 3, ಇಲ್ಲಿ 3, ಇಲ್ಲಿ 3, ಇಲ್ಲಿ 3. ಸೊ W ಶೇಪಲ್ಲಿ ಬರುತ್ತೆ. ನಾವು ಅದನ್ನ W ಶೇಪ್ ಅನ್ನೋಕ್ಕಿಂತ ವಿ ಅಂತ ಹೇಳ್ಬೋದು, ಡಬಲ್ ವಿ ಅಂತ ಹೇಳ್ಬೋದು. ಈ ಕಡೆ ವಿ ಪ್ಲಸ್ ವಿ ಎರಡು ಹೇಗಾಗುತ್ತೆ, ಎರಡು ಸೇರಿ W ಆಗುತ್ತೆ. ಅದನ್ನ ಡಬಲ್ ವಿ ಅನ್ನೋದನ್ನ ನಾವು W12 ಅಂತ ಕರಿತೀವಿ. ನಮಗೆ V12 ಇಂಜಿನಲ್ಲಿ ಹೇಗೆ ಹೈ ಪರ್ಫಾರ್ಮೆನ್ಸ್ ಕಾರ್ಗಳಲ್ಲಿ ಅದನ್ನ ಇದು ಮಾಡ್ತಾರೋ, ಈ W12 ಇಂಜಿನ್ ಯಾಕೆ ಇದು ಇಂಟ್ರೊಡ್ಯೂಸ್ ಮಾಡಿದ್ರು ಅಂದರೆ ಇವಾಗ ಹೈ ಆ್ಯಂಡ್ ಲಕ್ಸುರಿ ಕಾರಲ್ಲಿ ನಮಗೆ ಆ ಇಂಜಿನ್ ಪ್ಲೇಸ್ಮೆಂಟ್ ಕೂಡ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿರುತ್ತೆ. ಇವಾಗ ನೀವು 12 ಸಿಲಿಂಡರ್ ಇಂಜಿನ್ನ 6 ಪ್ಲೇಸ್ ಮಾಡೋಕ್ಕೂ ಮತ್ತು W12 ಇಂಜಿನಲ್ಲಿ 3 ಇದನ್ನ ಪಿಸ್ಟನ್ ಪ್ಲೇಸ್ ಮಾಡೋಕ್ಕೂ ಡಿಫ್ರೆನ್ಸ್ ಇದೆ. ನಿಮಗೆ ಇಂಜಿನ್ ಲೆಂತು ಕಾಂಪ್ಯಾಕ್ಟ್ ಆಗಿರುತ್ತೆ. ಅದಕ್ಕೆ ಈ W12 ಟೆಕ್ನಾಲಜಿಲಿ ಏನು ಮಾಡಿದ್ದಾರೆ, ಇಂಜಿನಿಯರಿಂಗ್ಸು ಏನು ಮಾಡಿದ್ದಾರೆ ಅಂದರೆ 3 ಪಿಸ್ಟೋನ್ನ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಅಂದರೆ ಇವಾಗ ಈ ಪಿಸ್ಟೋನ್ ಬ್ಲ್ಯಾಂಕ್ಸ್ ಬಂದುಬಿಟ್ಟು 3 + 3, ಈ ಕಡೆ 3 + 3, ಟೋಟಲ್ 6 + 6 12 ಇಂಜಿನ್ಸ್ ಬರುತ್ತೆ. ಇಫ್ ಇಟ್ ಈಸ್ W8 ಇಂಜಿನ್ ಆದರೆ 4, ಈ ಕಡೆ ಏನು ಬರುತ್ತೆ 2 ಬರುತ್ತೆ. ಇವಾಗ ನಮಗೆ V8 ಏನು ನೋಡ್ತೀವಿ, ಈಚೆ 4 ಪಿಸ್ಟೋನ್ಸ್ ಬರುತ್ತೆ, ಈ ಕಡೆ 4 ಪಿಸ್ಟೋನ್ಸ್ ಬರುತ್ತೆ. ಅದು ರೊಟೇಷನ್ ಈ ರೀತಿ ಆಗುತ್ತೆ. ಬಟ್ ನಮಗೆ ಏನು ನಾವು W10, W12, W16 ನೋಡ್ತೀವಿ. ಇಫ್ ಇಟ್ ಈಸ್ W16 ಇಂಜಿನ್ ಆದರೆ ನಿಮಗೆ 4, 4, 4, 4 ಈ ರೀತಿ ಇಂಜಿನ್ ಪ್ಲೇಸ್ಮೆಂಟ್ ಆಗುತ್ತೆ. ಇದು ಡಿಫ್ರೆನ್ಸ್ ಬಿಟ್ವೀನ್ V12 ಆ್ಯಂಡ್ W12 ಇಂಜಿನ್ಸ್. ಇನ್ನು ಕೆಲವು ಇಂಜಿನ್ಸ್ ಬರುತ್ತೆ, ಬಾಕ್ಸರ್ ಇಂಜಿನ್ಸ್ ಬರುತ್ತೆ. ಅದ್ರದ್ದು ಇಂಜಿನ್ ಪ್ಲೇಸ್ಮೆಂಟೇ ಡಿಫ್ರೆಂಟ್ ಆಗಿರುತ್ತೆ. ಅದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಬಾಕ್ಸರ್ ಇಂಜಿನ್ ಪ್ಲೇಸ್ಮೆಂಟು, ಬಾಕ್ಸರ್ ಇಂಜಿನಲ್ಲಿ ಬ್ಲ್ಯಾಂಕ್ಸ್ ಎಷ್ಟಿರುತ್ತೆ, ಎಷ್ಟು ಕ್ರ್ಯಾಂಕ್ ಶಾಫ್ಟ್ ಯೂಸ್ ಮಾಡ್ತಾರೆ, ಯಾವ ರೀತಿ ಪ್ಲೇಸ್ಮೆಂಟ್ ಆಗಿದೆ ಅಂತೇಳಿ. ಇಫ್ ಇಟ್ ಈಸ್ ಪಾಸಿಬಲ್ ನಾವು ಪ್ರಾಕ್ಟಿಕಲ್ ಆಗಿ ನೋಡ್ಲಿಕ್ಕೆ ಟ್ರೈ ಮಾಡೋಣ. V8 ಮತ್ತು V12 ಮತ್ತು W12. ಐ ಥಿಂಕ್ W12 ಇಂಜಿನ್ ಆಡಿಲಿ ಸಿಗುತ್ತೆ, ನಿಮಗೆ ಬೆಂಟ್ಲೆಲಿ ಸಿಗುತ್ತೆ. ಮತ್ತು ನಿಮಗೆ V8 ಮತ್ತು V12 ಆಲ್ಮೋಸ್ಟ್ ಲ್ಯಾಂಬೋರ್ಗಿನಿ, ಆಮೇಲೆ ಫೆರಾರಿ ಅದರಲ್ಲೆಲ್ಲ ಸಿಗುತ್ತೆ. ಸ್ಟಾರ್ಟಿಂಗ್ ಬಂದುಬಿಟ್ಟು V6 ಸ್ಟಾರ್ಟ್ ಆಗುತ್ತೆ. V6, V8, V12. ಇದು W10, W12, W16 ಬರುತ್ತೆ. ಐ ಥಿಂಕ್ W8 ಇದೆ ಅಂದ್ಕೊಳ್ತೀನಿ. W8 ನನಗೆ ಅಷ್ಟು ಕನ್ಫರ್ಮೇಷನ್ ಇಲ್ಲ. ಬಟ್ ಇದ್ರ ಇಂಜಿನ್ ಪ್ಲೇಸ್ಮೆಂಟಿಂದಾಗಿ ನಾವು ಇಂಜಿನಲ್ಲಿರುವಂಥ ಈ ಬ್ಲ್ಯಾಂಕ್ಸ್ ಏನಿದೆ ಅದರ ಪ್ಲೇಸ್ಮೆಂಟಿಂದಾಗಿ ನಾವು V12 ಮತ್ತು W12 ಅಂತೇಳಿ ನಾವು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.